ಆಯ್ತೆ ಊಟ ಸಂದಾಕಿತ್ತೆ ಹೆಂಗಾಗಿತ್ತೋ ಏನೋ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಅತ್ತೆ, ಊಟ ತುಂಬ ಚೆನ್ನಾಗಿತ್ತು. ನನಗಿಷ್ಟ ಆಯಿತು. ನೀವೆಲ್ಲ ಹೋಗಿ ಊಟ ಮಾಡೋಗಿ. ಯವ್ವ ಅವ್ರ ಮಾತು ಕೇಳಬೇಡ. ಸಾರು ಸಿಹಿ ಖಾರ ಆಗೋಗದೆ. ನಾನು ಅವ್ರ ತಟ್ಟೆಲೆಯ ಒಂದೆರಡು ಪೀಸ್ ಎತ್ಕೊಂಡು ತಿಂದೆ, ಹಂಗಾಗಿ ಗೊತ್ತಾಯ್ತು. ಆ ಸಾರು ಖಾರಕ್ಕೆ ಏನಾರ ಮಾಡಂಗಿರ ಮಾಡು, ಇಲ್ಲ ನಮಗೆ ಮಾತ್ರ ಖಾರ ಅನ್ನಿಸ್ತದೋ ಏನೋ. ಮಿಕ್ಕೋರಿಗೆ ಸರಿ ಹೋಗಿರೋ ಊರಿನವ್ರಿಗೆ ನಿಮಗೆಲ್ಲ ಹಂಗೆ ಬಿಡು. ಇವ್ರು ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು, ಆದರೂ ಚೂರು ಖಾರ ಮುಂದೆ ಆಗ್ಬಿಟ್ಟದೆ, ಅದೊಂದು ಗಮನಿಸ್ಕೊ. ಅಯ್ಯೋ ಭೂವಿ, ನಮಗೆ ಖಾರ ಕಮ್ಮಿ ತಿಂತೀವಿ ಅಂದ್ಬಿಟ್ಟು ಬೇರೆಯವ್ರಿಗೆ ಅಷ್ಟು ಖಾರ ಇರಬೇಕೋ ಏನೋ, ಹಂಗಾಗೆ ಮಾಡಿದ್ದಾರೆ. ಯಾಕೆ ಹಂಗಂತೀಯ? ಬಿಡು. ಅದು ದಿಟ ಅಳಿ ಅಂದರೆ ನಮ್ಮನೆಗಳಲ್ಲಿ ಸ್ವಲ್ಪ ಖಾರ ಹೆಚ್ಚಾಗೆ ತಿಂತೀವಿ. ಊರಿನವರು ಹಂಗೆ ಖಾರ ಕಮ್ಮಿ ಆದರೆ ಏನು ಉಪ್ಸಾರೆ ಮೆಣಸಿನ್ಕಾಯಿ ಕ್ಯೂಚ್ಕೊಳ್ಳೋಣ ಅನ್ನೋಕ್ಕೆ ಮಟನ್ ಸಾರು ಮುಂದಾಗಿದ್ರು ಒಂಚೂರು ನಿಂಬೆಹಣ್ಣು ಇಟ್ಕೊಂಡಾರೇನೋ. ಆದರೆ ಖಾರ ಇಲ್ಲದವರೇ ರುಚಿ ಸಿಕ್ಕಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ನಾನೇ ಒಂಚೂರು ಮೆಣಸಿನ ಪುಡಿಯ ಮುಂದಾಗಿ ಹಾಕಿಸ್ದೆ. ಮಿಕ್ಕಿದೆಲ್ಲ ಸರಿಗದು, ಇಲ್ಲ ತೀರಾ ಏನಾರ ಜಾಸ್ತಿ ಇದ್ದರೆ ಹೇಳಿ, ಒಂಚೂರು ಏನಾರು ವ್ಯವಸ್ಥೆ ಮಾಡೋಣ. ಟೊಮೊಟೊ ಬೇಯಿಸಿರ್ಬೋದು ಏನಾರ. ಅಯ್ಯೋ ಬೇಡ ಅತ್ತೆ, ಸರಿಗೈತೆ. ಅದು ಸ್ವಲ್ಪ ನಮಗೆ ಖಾರ ಅನ್ನಿಸ್ತಿದೆ, ನಿಮಗೆಲ್ಲ ಖಾರ ತಿನ್ನೋದ್ರಿಂದ ಅದು ಅಡ್ಜಸ್ಟ್ ಆಗುತ್ತೆ. ಸರಿಗಿದೆ, ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಎಲ್ಲ ಹೋಗಿ ಊಟ ಮಾಡಿ. ಇನ್ನು ಎಲ್ಲಪ್ಪ ಹೊಸಿ ಜನ ಪಕ್ಕದೂರವರೆಲ್ಲ ಬತ್ತವ್ರಂತೆ, ಅವ್ರಿಗೆಲ್ಲ ಈಗ ಕೊಟ್ಬಿಟ್ಟು ಆಮ್ಯಾಕೆ ನಾವು ಮಾಡ್ಕೊಳ್ಳೋದು. ನಮ್ಮದೇನು ಅಲ್ಲಿ ಅಂಗಳದಲ್ಲಿ ತಮಣಿ ಅವರೆಲ್ಲ ಕೊಟ್ಕೊತಾವ್ರೆ, ನಾವಿಲ್ಲಿ ಉಳ್ದ ಕೆಲಸ ಮಾಡ್ಕೊತೀವಿ. ನಮ್ದು ಊಟದ್ದೇನು ಇದಿಲ್ಲ, ತಗೊಳ್ಳಿ. ಹೋಯ್ತಾ ಬತ್ತಾ ತಂಬಿಟ್ಟು ಬಾಳೆಹಣ್ಣು ಅಂತ ತಿಂತಾಯಿದ್ದೀವಿ ಕಣ. ನಾವು ಹೊಸ್ಕೊಂಡು ಕೆಲಸ ಮಾಡೋಕೆ ಹಾಕಿಲ್ಲ. ಸಸಿ ಅಳಿಯಂದ್ರಿಗೆ ಬಾಳೆಹಣ್ಣು ಇಳ್ಳೆದಲ್ಲೇ ಅಲ್ಲಿ ತಟ್ಟೆಗೆ ಹಾಕಿ ತಂದು ಕೊಡವ. ನೀನು ನೆಂಟ್ರಿ ನನಗೆ ಗಂಡಿಗೆ ಏನು ಬೇಕು ಅಂತ ನೋಡೋದಲ್ವೇ. ಅಂದಂಗೆ ನೀನು ಊಟ ಕುತ್ಕೊಬಿಡ್ಬೇಕಾಗಿತ್ತು. ಇನ್ನು ಅಳಿಯಂದ್ರು ಒಂಡೋ ಹೊತ್ತಲ್ಲಿ ಗಬ ಗಬ ಅಂತ ಸರಿಯಾಗಿ ತಿನ್ನೋಕ್ಕಿಲ್ಲ ನೀನು. ಅಯ್ಯೋ ಅತ್ತೆ, ಇಲ್ಲ, ಭೂವಿನ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇಲ್ಲ. ಇನ್ನೂ 2 ದಿವಸ ಇಲ್ಲೇ ಇರ್ತಾರೆ ಆ ಭೂವಿ ಶಿಲ್ಪ ಇಬ್ರು. ಯಾಕೆ ನಿಮಗೆ ಹೇಳಿಲ್ವಾ? ನಾನು ಅಮ್ಮನಿಗೇನು ಹೇಳಿಲ್ಲ. ಅಯ್ಯೋ ಅದೇಂಗಾಯ್ತದ್ರೆ ಅಳಿಯಂದ್ರೆ, ಅಲ್ಲಿ ಪಾಪ ವಯಸ್ಸಾದ ಬೀಗರು ಹುಷಾರಿಲ್ದಿರ ಮಲಿಕೊಂಡವ್ರೆ, ನೀವು ಗಂಡಸರು ಯಾವುದೋ ನರ್ಸ್ ಮೇಲೆ ಮನೆ ಬಿಟ್ಟು ಬಂದಿದ್ದೀರಿ, ಇವಳು ಇಲ್ಲೇ ಸೇರ್ಕೊಂಡ್ರೆ ನಿಮಗೆಲ್ಲ ಊಟದ ಪಾಡು ನೋಡೋರು ಯಾರು? ಏನು ಕತೆ? ಇನ್ನೊಂದು ಕಿತ ಯಾವಾಗಾರು ಬರೋಳು? ಯವ್ವ ಇದೇನಿದು ನನ್ನ ಮರ್ಯಾದೆ ತೆಗಿತಿದ್ಯಲ್ಲ. ಆ ಎಲ್ಲರೂ ಗಂಡದಿರು ನಡಿ ಮನೆಗೆ ಅಂದರೆ ನನ್ನ ಗಂಡ ಇದ್ಬಿಟ್ಟು ಬಂದರೆ ನೀನು ನೋಡೋರು ಹೋಗು ಅಂತಿದ್ಯಲ್ಲ. ನೋಡ್ಬುವಿ, ನಿಮ್ಮನೆಯವ್ರೆ ಅತ್ತೆ ಮಾವ ಎಲ್ಲ ಗಟ್ಮುಟ್ಟಾಗಿದ್ದು ಮನೆ ನೋಡ್ಕೊಳಕ್ಕೆ ಯಾರೋ ಒಬ್ರವ್ರೆ ಅಂದರೆ ನಾನುವೇ ಇರವ ಅಂತ ಹೇಳ್ತಿದ್ದೆ. ಆದರೆ ಏನು ಮಾಡೋಣ, ಅಲ್ಲಿಗೆ ಹೆಣ್ದಿಕ್ಕು ಅಂತ ನೀನೇ ಇರೋದು. ಅಂಥದ್ರಲ್ಲಿ ನೀನೇ ಬಂದ್ಬಿಟ್ರೆ ಯಾರ ಮೇಲೋ ಮನೆಯ ಎಷ್ಟು ದಿವಸ ಅಂತ ಬಿಡ್ತೀವ. ಅದಕ್ಕೆ ಹೇಳ್ದೆ ಕಣವ, ಬೇಜಾರು ಮಾಡ್ಕೋಬೇಡ. ನೀನು 2 ದಿವಸ ಅದೇ 2 ವಾರ ಇರೇ, ಯಾರು ಬೇಡ ಅಂದವರು ಈ ಮನೆ ನಿಂದೆ ಕಣೆ. ಏನಂತೀರಿ ಹೇಳಿ ಅಂದರೆ ನಾನು ಹೇಳಿದ ತಪ್ಪೇ? ಅಯ್ಯೋ ಅತ್ತೆ, ಹಂಗೇನು ತಪ್ಪು ಅಂತ ತಿಳ್ಕೊಳ್ಳೋದೇ ಇಲ್ಲ ಬಿಡಿ. ನಿಮ್ಮ ಮಾತಲ್ಲಿ ನೀವು ಹೇಳಿದ್ದು ಸರಿ ಐತೆ. ಆದರೆ ಭೂವಿನೂ ಇರಲ್ಲ ಅಂತ ಹೇಳಿದ್ಲು, ನಾನೇ ಬಲವಂತ ಮಾಡಿ ಇರು ಅಂತ ಇರೋದು. ಯಾಕೆಂದರೆ ಅವಳ ಪಾಪ ಅಲ್ಲಿ ಅಪ್ಪನ ನೋಡ್ಕೊಳ್ಳೋದು, ಶಿಲ್ಪನ ಸ್ಕೂಲು, ನನ್ನ ಆಫೀಸು ಅಂದ್ಕೊಂಡು ತುಂಬ ಬ್ಯುಸಿ ಆಗ್ಬಿಟ್ಟಿರ್ತಾಳೆ. ಅವಳು ನೋಡ್ಕೊಳ್ಳೋಕ್ಕೂ ಟೈಮ್ ಕೊಟ್ಕೊಳ್ಳಲ್ಲ. ಅವಳಲ್ಲಿದ್ದರೆ ಬರೀ ಮನೆ ಕೆಲಸ, ನಮ್ಮೂರು ಜನದ ಕೆಲಸ ಅಂತಲೇ ಬ್ಯುಸಿಯಾಗಿರ್ತಾಳೆ. ಅದಕ್ಕೋಸ್ಕರ ಇಲ್ಲಿದ್ದರೆ ಸ್ವಲ್ಪ ನೀವು ಅವಳನ್ನ ಗಮನಿಸ್ಕೊತೀರಾ, ಅವಳಿಗೂ ರೆಸ್ಟ್ ಸಿಗುತ್ತೆ. ಹೊರಗಡೆ ವಾತಾವರಣದಲ್ಲಿ ಓಡಾಡ್ತಾಳೆ. ಹಾಗಾಗಿ ನಾನೇ ಇರು ಅಂತ ಮನೇಲಿ ಹೇಳಿದ್ದೆ. ಅದಕ್ಕೆ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದು. ಅವಳು ಅಲ್ಲೇ ಇರ್ತೀನಿ ಅಂದ್ಲು. ನಿಮಗೆ ಏನಾರು, ನನಗಂತೂ ಏನೂ ಅಭ್ಯಂತರ ಇಲ್ಲ ಅತ್ತೆ. ಏನೋಪ್ಪ, ನಾನು ನಿಮ್ಮೊಳದಕ್ಕೆ ಹೇಳಿದ್ದು. ನೀವು ಅವಳು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಅಂತ ಒಳ್ಳೆ ಗಂಡ ಅಂದಮೇಲೆ ನಾನು ಯಾಕೆ ಚಿಂತೆ ಮಾಡಲಿ? ಇರಲಿ ಬಿಡಿ, 2 ದಿವಸ ಅರ್ಧ ಇದ್ದರೆ 3 ದಿವಸನೇ ಇರಲಿ. ಹೆಂಗಿರು ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಒಟ್ಟಿಗೆ ಭಾನುವಾರನೇ ಕಳಿಸ್ಕೊಟ್ಟೇನು. ಅಯ್ಯೋ ಯವ್ವ, ಭಾನುವಾರದ ಗಂಟನ ಅಲ್ಲಿಗೆ ನಾನು ಬಂದು 5 ದಿವಸ ಆಗೋಯ್ತದೆ. ಭೂವಿ, ನೀನೇನು ತಲೆ ಕೆಡಿಸ್ಕೋಬೇಡ. ಅದಕ್ಕೆ ಮನೆ ಕಡೆ ನೀನು ತಲೆ ಕೆಡಿಸ್ಕೋಬೇಡ. ಇವತ್ತು ನರ್ಸು ಹೊರಟ್ಬಿಡ್ತಾರೆ. ನಾನೇ 3 ಡೇಸ್ ಲೀವ್ ತೊಗೊಂಡು ಅಪ್ಪನ ನೋಡ್ಕೊತೀನಿ. ನೀನು ನಿಮ್ಮ ತಾಯಿಯವ್ರು ಹೇಳ್ದಂಗೆ ಭಾನುವಾರ ಬಂದ್ಬಿಡು ಹುಷಾರಾಗಿ. ಆದಷ್ಟು ಬೆಳಗ್ಗೆನೇ ಬಂದ್ಬಿಡು. ಸರಿನಾ ತಾಯಿ? ಈಗ ನಿನ್ನ ಗಂಡ ಹೇಳ್ದಂಗೆ ಆಯ್ತಾ? ನೀವು ಒಬ್ರಿಗೆ ಕಷ್ಟ ಆಗುತ್ತೆ. ಏನಿಲ್ಲ, ನಾನು ಮುಂಚೆ ಅಪ್ಪನ್ನ ಪುಟ್ಟಿನ ಎಲ್ಲ ಒಬ್ಬನೇ ನೋಡ್ಕೋತಿದ್ದೆ. ನೀನು ಬಂದ್ಮೇಲೆ ಸ್ವಲ್ಪ ಸೋಂಬೇರಿತನ ಆಗಿರ್ಬೋದು. ಆದರೆ ಈಗ ಮತ್ತೆ ನೋಡ್ಕೊಳ್ಳೋಕೆ ತೊಂದರೆ ಇಲ್ಲ, ನಾನು ನೋಡ್ಕೋತೀನಿ. ನೀನೇನು ಮಾತಾಡ್ಬೇಡ, ಆರಾಮಾಗಿದ್ದು ಬಾ. ಅತ್ತೆ, ನಾನು ಹೊರಡಾ? ಇನ್ನು ಊರು ತಲುಪೋತಿಯೇ ಕತ್ಲಾಗ್ಬಿಡುತ್ತೆ ಲೇಟ್ ಆದರೆ.
ಅಯ್ಯೋ ಅಳಿ ಅಂದರೆ ಇದೇನು ಈಗ ಊಟ ಮಾಡಿ ಇನ್ನು ಹಸೆಕಾಯಿ ಯಾರೇ ಇಲ್ಲ ಆಲೇ ಹೊಂಟ್ತೀನಿ ಅಂತೀರಲ್ಲ. ಕುತ್ಕೊಳ್ಳಿ, ಬಾಳೆಹಣ್ಣು ಇಲ್ಲದಲ್ಲೇ ತಕೊಳ್ಳಿ, ಒಂದೆರಡು ಮಾತಾಡಿ. ನೀವು ತಾನೇ ಏನು ಅವಳು ಬರೋದು ಅಪರೂಪ ಅಂತೀರಿ, ನೀವೇನು ಬಂದಿರೇ? ನೀವು ಬರೋದು ಇನ್ನೂ ಅಪರೂಪವೇ. ಅವಳನ್ನಾರ ಫೋನಲ್ಲಿ ಮಾತಾಡ್ಕೊತೀವಿ. ನೀವು ನಮ್ಗೆ ಹಿಂಗೆ ಸಿಗ್ದಾಗ್ಲೇ ಯಾರ ಕಣಕ್ಕೆ ಕಾಣೋದು. ಈ ಮನೆಗೆ ಇರೋರು ಒಬ್ರು ಅಳಿಯ ನೀವು. ಅಣ್ಣರೇ, ನೀವು ಇದ್ದೋಗ್ಬೋದಾಗಿತ್ತು. ಹಾ 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 ಬಂದ್ಬಿಟ್ಲು ಪಿಂಕಿ, ತಲೆ ಇಲ್ದಿರೋ ಪಿಂಕಿ. ಏನು ಮಾತಾಡಿಯ ಪಿಂಕಿ? ಅಲ್ಲ ಹುಷಾರಿಲ್ದಿರೋ ತಂದೆ ಬಿಟ್ಬಿಟ್ಟು ಅವ್ರನ್ನೂ ಇಲ್ಲೇ ಇರಿಸ್ಕೊಂತೀಯಲ್ಲ. ಹೋಗೋಗ್. ಏನೋ ಮಾತಾಡಬೇಕು ಅಂತ ಮಾತಾಡ್ತೀಯೋ, ಅದು ಏನು ಮಾತಾಡ್ತೀಯೋ ಪಿಂಕಿ? ಅದೇನು ನನ್ನ ಮಗ ನಿನ್ನನ್ನು ಮೆಚ್ಕಟ್ಕೊಂಡು ಎಣಗ್ತಾ ಅವನು. ಹೇ ಸುಮ್ಕಿರತ್ತೆ, ನಾನು ಬಾಯಿ ಮಾತು ಕಂದೆ ಕಣ. ಓ ಅದಕ್ಕೆ ನೀವು ಪ್ರೀತಿಯಿಂದ ಇರಿ ಅಂತ ಇರೋ ಬಾಯಿ ಮಾತು ಕಂತಿದ್ದೀರೋ? ಅಯ್ಯೋ ಪುವಿ ಹಂಗಲ್ಲ ಕಣ, ಅದು ದಿಟ್ಟವಾಗ್ಲೂ ಇರಿ ಹಿಂದೆ, ಅದು ಅತ್ತೆ. ಅದಕ್ಕೆ ನೀನು ಗಾಗು ಅಲ್ಲ, ಬುದ್ವಂತೆ ಅಲ್ಲ, ಸುಮ್ಕಿರು ಅಂದಿದ್ದು. ಓದಿ ಬಿಡವ್ವ, ಏನು ಮನೆಗೆ ಬಂದವ್ರನ್ನ ಹಂಗೆ ಅನ್ಬೇಕು ಅನ್ನೋದು ಅತ್ತೆ ರೂಢಿ. ಅತ್ತಿಗೆಗೆ ಮಾತಾಡೋರೆ, ಅದರಲ್ಲಿ ಏನು ತಮಾಷೆ ಮಾಡಿಕೊಂಡು ಬಿಡಿ. ಆ ಪಾಪ ಅವರು ತಡಬಡಾಯಿಸ್ತಾ ಇದ್ದಾರೆ, ಮಾತೇ ಬರ್ತಿದ್ದ. ಪಿಂಕಿ ಅವರೇ, ಇಲ್ಲ ನನಗೆ ಅಪ್ಪನ ನೋಡ್ಕೊಳ್ಳೋ ಕೆಲಸ ಇದೆ. ನರ್ಸುಗೆ ಇವತ್ತಿನವರೆಗೂ ಒಪ್ಸಿದ್ವಿ, ಇವತ್ತಾದ್ಮೇಲೆ ನರ್ಸ್ ಬರಲ್ಲ. ಹಂಗಾಗಿ ನಾನು ನೋಡ್ಕೊಳ್ಳೇಬೇಕು. ನಾವು ಹೋಗಿದ್ದು ಬರ್ತೀನಿ, ಇನ್ನೊಂದ್ಸರಿ ಯಾವಾಗಾರು ಬಂದ್ರಾಯ್ತು. ಅಷ್ಟಕ್ಕೂ ನಾವೇ ಬರಬೇಕು ಅಂತೇನಿಲ್ವಲ್ಲ, ನೀವೇ ಬರ್ಬೋದು. ತಮ್ಮನಿಗೆ ಹೇಳ್ತೀನಿ, ನೀವು ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವನ ಕರ್ಕೊಂಡು ಬನ್ನಿ. ನೀವು ಎಲ್ಲೂ ಹೋಗದೆ ಈ ಹಳ್ಳಿಲೇ ಇರ್ತೀರಪ್ಪ. ನೋಡು, ನೀವು ಸಿಟಿ ಬೆಳೆದವರು ಅಂದರೆ ಆಶ್ಚರ್ಯ ನನಗೆ. ಅಣ್ಣರೇ ಅವೆಲ್ಲ ಆಗ. ಈಗ ಹಳ್ಳಿಗೆ ಬಂದು ಇಷ್ಟು ವರ್ಷ ಆದ್ಮೇಲೆ ಒಳ್ಳೆ ಆಗೋಗಿನಿ. ಒಳ್ಳೇದಲ್ವೇನದಕ್ಕೆ? ನೀವು ಅವಾಗಿದ್ದಂಗೆ ಇದ್ದಿದ್ರೆ ಇಷ್ಟೆಲ್ಲ ಕೆಲಸ ನಮ್ಮವನಿಗೆ ಪುರ್ಸೊತ್ತೆಲ್ಲ ಆಯ್ತಿತ್ತು. ಹೂಕಣ್ಣೇಡವ ನಿಮ್ಮ ಅತ್ತಿಗೆನೆಯ ಮಾಡಿ ಮಡಗ್ತಾವಳೆ. ಸರಿ ನಾನು ಅಲ್ಲಿ ಯಾರೋ ಊರವ್ರು ಬಂದವ್ರೆ, ಹೋಗಿ ನೋಡ್ತೀನಿ. ನೀನು ಅಡಿ ಅಂದ್ರಿಗೆ ಬಾಳೆಹಣ್ಣು ಉಳ್ಳೆದಲ್ಲೇ ಕೊಡು ತಾಯಿ. ಹೋಗು. ಹಂಗೆ ಶಿಲ್ಪ ಊಟ ಮಾಡ್ತಾ ಮಗ ನೋಡಬೇಕಾಗಿತ್ತು. ಹೂನವ, ಶಿಲ್ಪನೂ ಮತ್ತು ತಮ್ಮಣಿ ಅಣ್ಣನ ಮಕ್ಕಳು ಎಲ್ಲ ಊಟಕ್ಕೆ ಕುಂಡ್ರಿಸ್ದೆ, ಮಾಡ್ತಾ ಇರ್ತಾರೆ ಬಿಡು. ನೀವುಗಳು ಮಾಡ್ಕೊಳ್ಳುತ್ತೆ, ಟೈಮಿಗೆ ತಿನ್ಬಿಡಿ. ಕೆಲ್ಸದ ಪಾಡು ಕೆಲಸ. ಪಾಪ ಅಡುಗೆ ಎಲ್ಲ ಬಿಸಿ ಇದ್ದಾಗಲೇ ಊಟ ಮಾಡಿಕೊಂಡ್ರೆ ಒಳ್ಳೇದು. ಹೂ ಕಣತ್ತೆ, ಮಟನ್ ಸಾರೆಲ್ಲ ಆರೋದ್ರೆ ಕೊಬ್ಬೆಲ್ಲ ತೆಳ್ಕೊಂಡು ಬಂದಂಗೆ ಆಯ್ತದೆ, ತಿನ್ನೋಕ್ಕಾಗಕ್ಕಿಲ್ಲ. ಈಗಾರ ಬಿಸಿ ಬಿಸಿಲಿ ಒಳ್ಳೆ ತುಪ್ಪಿದ್ದಂಗೆ ಇರ್ತದೆ. ಸಾರಿಗೆ ಹೆಚ್ಕೊಂಡು ಮುದ್ದೆ ನುಂಗ್ತೀರಿ, ಏನು ಚದಾಕಿರ್ತದಲ್ವ ಭೂವಿ? ಹ್ಞೂ ಅದಕ್ಕೆ ಯವ್ವಾ ಇರೋದು ನೋಡ್ರೆ ಆಳಿ ಪಾಟಿ ಮೋಡಿಯಾಗಿ. ಉಣ್ಣು ತಿನ್ನು ಅಂದರೆ ನಾಲ್ಗೆಯ ಎಡಗೈ ಗಂಟೆ ಎತ್ಕೊಂಡು ಹೊಂಟೋಯ್ತಾಳೆ. ಹೋಗೋಗು, ಉಣ್ಣೋದಂತೆ ಉಣ್ಣೋದು ಬಂದವ್ರು ನೋಡಿದಿರಾ ಸಾರಿ ಸಿರಿ ಹೇಳಕ್ಕೆ ಬಂದವಳೆ. ಸರಿ ಅತ್ತೆ. ಅವ್ವ ಪಾಪ ಅದಕ್ಕೆ ಎಷ್ಟೊಂದು ಬದಲಾಗೋಗೋರಲ್ವಾ ರೀ. ನಿಮಗೆ ಗೊತ್ತಾ, ಅದಕ್ಕೆ ಮುಂಚೆ ಬಂದಾಗ ಅವ್ರು ಹಿಂಗೆ ಆಯ್ತಾರೆ ಅಂತ ಅನಿಸೇ ಇರಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಯಾವ ಪರಿಸ್ಥಿತಿ ಇರ್ತೀವೋ ಅದನ್ನ ಹೊಂದ್ಕೊಂಡು ಹೋಗೋದು ರೂಢಿ ಆಗ್ಬಿಡ್ಬೇಕು. ಅಯ್ಯೋ ಯಪ್ಪ, ಇವಳು ರೂಢಿಗೆ ಸುಮ್ಕಿರು. ನನ್ನ ಮಗನ ತಲೆ ಕೂದಲೆಲ್ಲ ಬೆಳಗಾಗೋಗವೆ. ನಮ್ಮನೆಗಿದ್ದಾಗ ಏನು ಅಷ್ಟು ಅಯ್ಯೋ ಅನ್ಸಿ ಈಗ ಆಚೆಗೆ ಹೋಗಿ ಅಷ್ಟು ಬಂಗತ್ತ ಹಿಂಗೆ ಆಗಿರೋದವಳು. ಸದ್ರ ಕೊಟ್ರೆ ನಮ್ಮ ತಲೆ ಮೇಲೆ ಹತ್ತುತ್ತಾಳೆ. ಅದಕ್ಕೆ ನಾನು ಮಾತಾಡೋದು, ಸುಮ್ಕಿರಿ. ಅಂದಂಗೆ ಓಡೋಗ್ರಿ, ಹೋಗಿ ಒಳಗೆ ಕೂತ್ಕೋಗ್ರಿ. ಸಸಿ ಬೂವೆ ಓಡೋಗವ, ಅದೇನು ಕೊಡು. ಅವ್ವ ನೀನು ಸಸಿ ಅಂದಿದ್ದು ನೆನಪಾಯ್ತು. ಸಸಿ ಊರಿಗೆ ಬಂದವಳಾ? ಹ್ಞೂ ಬಂದಿರ್ತಾಳೆ. ನಿನ್ನಂಗೆ ಅವಳು ಒಬ್ಳೆ ಮಗಳು ಬರ್ದಿರೋ ಹೋದ್ರೆ ನರಸಿಂಹಣ್ಣ ಬಿಟ್ಟಾನೆ. ಬಂದಿರ್ತಾಳೆ. ಅವ್ರ ಅಪ್ಪನೂ ಮೆತ್ಕಾಗ್ಬಿಟ್ಟದೀಗ, ಮುಂಚಿನಂಗಿಲ್ಲ ಕಣವ. ಹಂಗಾಗಿ ಬಂದಿರ್ತಾಳೆ ಅಂದ್ಕೋತೀನಿ. ಪದ್ಮ ಬಂದಿದ್ಲು, ಬತ್ತಾಳೆ ಅಂತ ಹೇಳಿದ್ಲು. ಏನೋ ನನಗೂ ಈ ಹಬ್ಬದ ಕೆಲಸದಾಗ ಬಿಜಿ ಆಗ್ಬಿಟ್ಟು ಆತಾಗ ಹೋಗಿಲ್ಲ. ನಾಳೆ ತೀರ್ತೀಯಲ್ಲ ತಕೋ, ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊ ಬರೋ ಆಯಿತು. ರೀ ನಿಮಗೆ ಗೊತ್ತಾ, ಶಶಿ ಅಂತ, ಅವಳು ನನ್ನ ವಾರ್ಗೆವಳೆ. ಅಂದರೆ ನನಗಿಂತ ಒಂದು ವರ್ಷ ಚಿಕ್ಕವಳಿರಬೇಕು. ನಾವೆಲ್ಲ ಒಟ್ಟಿಗೆ ಆಡ್ಕೊಂಡು ಸ್ಕೂಲ್ಗೆ ಹೋಗಿ ಬೆಳೆದವರು. ಹಾಂ ಊರ ಕಡೆ ಎಲ್ಲ ಅದು ಕಾಮನ್ ಅಲ್ವಾ. ಅಂದಂಗೆ ಬಾಳೆಹಣ್ಣು ಕೊಡು, ನಾನು ಹೊರಡೋಕೆ ಟೈಮ್ ಆಗುತ್ತೆ. ನಮ್ಮ ಹುಡುಗಿನೋ ಮಾತು. ಅದೇನು ನೋಡು ತಾಯಿ ಗಂಡನ್ನ, ನಾನು ಊಟಕ್ಕೆ ಹೋಯ್ತೀನಿ. ನನಗೆ ಊರಿಗೆ ಬಂದರೆ ಅಪರೂಪಕ್ಕೆ ಎಲ್ಲರನ್ನೂ ನೋಡ್ತೀನಲ್ಲ, ಎಷ್ಟು ಮಾತಾಡ್ಸಿದ್ರು ಸಾಲಲ್ಲ ಅನ್ಸುತ್ತೆ. ಸರಿ ಬನ್ನಿ. ನೀನು ಹೋಗಿ ತೊಗೊಂಡು ಬಾ. ಇಲ್ಲೊಂದು ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇದೆ, ನಾನು ಇಲ್ಲೇ ಕೂತ್ಕೊತೀನಿ. ಹಳ್ಳಿ ಜೀವನನೇ ಒಂಥರ ಚಂದ. ನಾವು ಸಿಟಿಲಿ ಎಂಥ ಐಫೈ ಲೈಫಿನ ಜೀವನ ಲೀಡ್ ಮಾಡಿದ್ರು ಹಳ್ಳಿ ಜೀವನದಲ್ಲಿ ಸಿಗೋ ನೆಮ್ಮದಿ ಅದೊಂಥರ ನ್ಯಾಚುರಲ್ ಸೊಗಡು ಅಂತಾರಲ್ಲ, ಅದು ಯಾವ ಸಿಟಿಲೂ ಸಿಗಲ್ಲ, ಯಾವ ಫಾರಿನಲ್ಲೂ ಸಿಗಲ್ಲ. ಹಳ್ಳಿಗೆ ಸಾಟಿ. ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಆ ಮನಸ್ಸಿರ್ಬೇಕಷ್ಟೇ. ಅದಕ್ಕೆ ಆ ಜೋಕಲಲ್ಲಿ ಆಡೋಣ. ಯವ್ವ ಭೂವಿ, ನಂಗೆ ಅದು ಕಂಡ್ರೆ ಭಯ. ಅದು ಮೇಲೋದ್ರೆ ಒಂಥರ ಕೈಕಾಲು ನಡ್ಕೊಬರ್ತದೆ, ನಾನು ಬರೋಕ್ಕಿಲ್ಲ. ಇದೇನದಕ್ಕೆ
ನೀವು ಸಿಟಿಲಿ ಬೆಳೆದವರು ನಾನು ಸಿಟಿಲಿ ಬೆಳೆದವಳು ಒಂದು ಗೊತ್ತಾಯ್ತಿಲ್ಲ, ಹಂಗೆ ಮಾತಾಡ್ತಿದ್ದೀರಿ. ಇಲ್ಲ ಕಣವ, ಒಂದು ಕೆಲಸ ಮಾಡು, ಇಲ್ಲಿ ಕಾರ್ ಅದಲ್ಲ ಇದ್ರಲ್ಲಿ ಹೋಗೋಣ ಬಾ. ಅಲ್ಲ ಅದಕ್ಕೆ ಹೋಗಿ ಹೋಗಿ ಹಾಂ ಈ ಮಕ್ಳಾಡೋ ಕಾರಲ್ಲಿ ನಮ್ಮನ್ನ ಹತ್ತಿಸ್ತಾರ, ಅದನ್ನ ಆಡೋಕೆ ಆಯ್ತದ ನಾವು? ಏನು ಹೇಳ್ತೀರಾ, ನೀವು ಮಕ್ಳನ್ನ ಕರ್ಕೊಬಂದು ಆಡಿಸ್ಬೇಕಷ್ಟೇ ಇದರಲ್ಲಿ. ಅಯ್ಯೋ ದುಡ್ಡು ಕೊಟ್ರೆ ಯಾರಿಗೇನು ಬಿಡ್ತಾನೆ? ನಿನ್ನ ಮಕ್ಳು ಒಂದಿದ್ದಕ್ಕೆ ನೆನಪಾಯ್ತು, ಬಿರ್ನ ಅದೇನು ನೋಡ್ಕೊಂಡು ನಡಿಯವ, ಆಮೇಲೆ ನಿಮ್ಮವ್ವ ನನಗೆ ಗ್ರಾಚಾರ ಬಿಡಿಸ್ತಾರೆ, ಮಕ್ಕಳು ಊಟ ಮಾಡಿದ್ರೆ ಮನಿಕ ಬಿಟ್ರೆ. ಅಯ್ಯೋ ಅದಕ್ಕೆ ಬಂದಿರೋದೇ ಈಗ, ಇಷ್ಟು ಬೇಗ ವಾಪಸ್ ಹೋಗ್ಬೇಕಾ? ನಾನು ಅಪರೂಪಕ್ಕೆ ಇವೆಲ್ಲ ನೋಡ್ತೀನಿ, ಇರ್ರಿ ಅದಕ್ಕೆ ಹೋಗೋಣ. ಹಂಗೇನಾದ್ರು ಹುಡುಗರು ಮಲ್ಕೊಳಂಗಿರೆ ಅವ್ವನೇ ಊಟ ಮಾಡಿಸಿ ಮನ್ಗಿಸ್ತದೆ. ನೋಡು ಪ್ರಣತಿ, ಅತ್ತಾಗಿತ್ತಾಗ ಏನಾರು ಕೈ ಬಿಟ್ಟು ಹೋದೆ 2 ಕೊಟ್ಟು ಮನೆ ಕರ್ಕೊಂಡು ಹೊಂಟೋಯ್ತೀನಿ. ಕೈ ಹಿಡ್ಕೊಂಡೇ ಇರಬೇಕು, ಎಷ್ಟೊಂದು ತರಿ ಜನ ಅವ್ರೆ ನೋಡಿದ್ರ. ಆಮೇಲೆ ಅತ್ತಾಗಿತ್ತಾಗ ಹೋದ್ರೆ ನಿಮ್ಮಪ್ಪ ನನ್ನನ್ನು ಬಿಡೋಕ್ಕಿಲ್ಲ. ಏನೋ ಕತ್ಲೆ ಹೊತ್ತು ಯಾವ್ಯಾವ ಊರಿಂದನೂ ಜನ ಬಂದವ್ರೆ, ನನ್ನ ಕೈ ಹಿಡ್ಕೊಂಡೇ ಇರಬೇಕು. ಖಂಡಿತಕ್ಕೆಲ್ಲ ಕೈ ಬಿಟ್ಟು ಓಡೋದ್ರೆ ಒದೆ ಬೀಳ್ತವೆ. ಏನೋ ಮಗ ಹಠ ಮಾಡ್ದಾನ ಅಂತ ಕರ್ಕೊಬಂದೀನಿ. ಅಮ್ಮ ನಿಜವಾಗ್ಲೂ ನಾನು ಎಲ್ಲೂ ಹೋಗಲ್ಲ, ನಿನ್ನ ಕೈ ಹಿಡ್ಕೊಂಡು ಇರ್ತೀನಿ. ನೀನೇ ಸರ ಬಾಳೆ ಅನ್ಕೊಂಡು ನನ್ನ ಕೈ ಬಿಟ್ಬಿಡ್ತೀಯ. ಕೊಟ್ರಾಗೆ ಎಲ್ಲ ನನ್ನ ಬುಡಕೆ ಬರ್ತಾಳೆ. ಸರಿ ನಡಿ. ಅರೆ ಶಶಿ, ಶಶಿ ಶಶಿ, ಏ ಭುವಿ ನೀನು ಬಂದೇ ಇರು. ಅಯ್ಯೋ ಹೆಂಗಿದ್ಯಾ ಭುವಿ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ಯಾ? ನಿನ್ನ ನೋಡು ಎಷ್ಟೋ ವರ್ಷ ಆಗೋಯ್ತು. ಯವ್ವ ಹೆಂಗ ಆಂಟಿ ಆದಂಗೆ ಆಗ್ಬಿಟ್ಟಿದ್ಯಲೇ. ನಮ್ಮಮ್ಮ ನನ್ನ ಕೈ ಬಿಡ್ಬೇಡ ಅಂದ್ಬಿಟ್ಟು ಅವಳೇ ಬಿಟ್ಬಿಟ್ಟು ತಿರ್ಕೊಂಡು ನೋಡೋರ ತಿರ್ಗಾ ನನಗೆ ಹೊಡಿತಾಳೆ ಕೈ ಬಿಟ್ಬಿಟ್ಟಿದ್ಯಾ ಅಂತ. ಹೋಗಿ ಹಿಡ್ಕೊಬಿಡ್ತೀನಿ. ಚೆನ್ನಾಗಿದ್ಯಾ? ಎಷ್ಟು ದಿವಸ ಆಯಿತು ನಿನ್ನ ನೋಡಿ, ತುಂಬ ಖುಷಿ ಆಯಿತು. ನೀನು ಅಷ್ಟೇ, ಪೇಟೆಗೆ ಹೋದ್ಮೇಲೆ ಪೇಟೆ ಹೊಳ್ತಾನೆ ಬದಲಾಗ್ಬಿಟ್ಟಿದ್ದೆ. ನನಗೆ ತಮ್ಮಣ್ಣ ಅಣ್ಣನೇ ಹೆಂಡ್ತಿ ಅಲ್ವಾ ಅವರು? ಹ್ಞೂ ನಾನೇ ತಮ್ಮಣ್ಣನ ಹೆಂಡ್ತಿ ಪಿಂಕಿ. ಚೆಂದಾಗಿದ್ದೀರಾ ಶಶಿ ಅವರೇ? ನಾನು ನಿಮ್ಮನ್ನು ನೋಡಿದ ಕಮ್ಮಿ, ಹಂಗಾಗಿ ಮಾತಾಡಿಸ್ಲಿಲ್ಲ. ಇರಲಿ ಬಿಡಿ. ಆಂಟಿ ಯಾರು ಬಂದಿಲ್ವಾ? ನೀವು ಇಬ್ಬರೇ ಬಂದ್ರಾ? ಹುಡುಗರೆಲ್ಲ ಇದ್ರಲ್ಲ, ಅವರೆಲ್ಲ ಈ ಜಾತ್ರೆಗೆ ಅಂತಕ್ಕೆ ಸುಮ್ಮನೆ ಆಟ ಮಾಡ್ತಾರೆ ಅಂತೇಳಿ ನನ್ನ ಮಗಳು ಅದಕ್ಕೆ ಮಕ್ಕಳು ಎಲ್ಲರೂ ಅವನ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟು. ಒಳ್ಳೇದಾಯ್ತು, ಎಷ್ಟು ದಿವಸ ಆಯಿತು ನಿನ್ನ ನೋಡಿ. ನನಗೆ ಇವಳು ಎಲ್ಲೋದು? ಇವಳೇ ನನ್ನ ಮಗಳು. ಹಾಯ್ ಆಂಟಿ. ಓ ಇಂಗ್ಲೀಷ್ ಎಲ್ಲ ಕಲ್ತವಳೆ? ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ಯಾ? ಹ್ಞೂ ಭುವಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾಳೆ. ನಿನ್ನ ಮಗಳು? ಅಯ್ಯ ನಮ್ಮ ಭುವಿ ಮಕ್ಕಳು. ಹಾಂ ಗೊತ್ತು ಪಿಂಕಿ ಅಕ್ಕ. ಭುವಿಗೆ ಅವರ ಮಗಳು ಇದ್ದಾಳೆ ಅಂತ ಹೇಳಿ ನನಗೆಲ್ಲ ವಿಷಯ ಗೊತ್ತು, ಅವ್ವ ಹೇಳಿದ್ಲು. ಹಾಂ ಅಂದಂಗೆ ಭುವಿ ಪ್ಯಾಟಲ್ಲಿದ್ದಿ, ಏನಾದ್ರು ಕೆಲಸ ಮಾಡ್ತೀಯಾ? ಏನು ಕತೆ? ಎಷ್ಟು ದಿವಸ ಇರ್ತೇವ ಊರಾಗೆ? ನಮ್ಮನೆ ಒಂದ್ಸತಿ ಬಾರೆ. ನಾನು ಹೋಗಬೇಕು ಶಶಿ ಬೆಂಗಳೂರಿಗೆ, ಆದರೆ ನಮ್ಮನೆಯವರೇ ಒಂದು 2-3 ದಿವಸ ಬಿಟ್ಟು ಬಾ ಅಂತ ಹೇಳಿದ್ರು. ಮಾವ ಹಿಂಗೆ ಹುಷಾರಿಲ್ಲ, ಬೆಡ್ ರೆಸ್ಟಲ್ಲಿ ಇರ್ತಾರೆ, ಅವ್ರನ್ನ ನೋಡ್ಕೋಬೇಕು. ಆದರೆ ಏನು ಮಾಡೋಣ, ಊರಿಗೂ ಬಂದು ಸ್ಯಾನೇ ದಿವಸ ಆಗಿತ್ತು. ಅದಕ್ಕೆ ಯಜಮಾನ್ರೆಯ ಬಿಟ್ಬಿಟ್ಟು ಇದ್ಬಿಟ್ಟು ಬಾ ಅಂತ ಕಳ್ಸೋರೆ. ಹಂಗಾಗಿ ಇನ್ನು ಭಾನುವಾರದ ಗಂಟೆ ಇರ್ತೀನಿ. ನೀನು ಬಾ, ಮನೆಗೆ ಹೋಗೋಣ. ಯಾವ ಮನೆಗೆ? ಸುಬ್ಬಕ್ಕವ್ರ ಮನೆ ಕರಿತಿದ್ಯೋ, ಬೆಂಗಳೂರು ಮನೆ ಕರಿತಿದ್ಯೋ? ಅಯ್ಯೋ ಇಲ್ಲಿಗೆ ಇವಾಗ ಬಾ, ನಾನು ಹೋದ್ಮೇಲೆ ಬೆಂಗಳೂರು ಮನೆಗೂ ಬಾ. ನೀವೆಲ್ಲಿ ಬೆಂಗಳೂರಿಗೆ ಬಂದರೂ ಏನೋ ಕೆಲಸ ಅಂತ ಬಂದಿರ್ತೀರಿ, ಹಂಗೆ ವಾಪಸ್ ಬರ್ತೀರಿ. ಹಾಗೇನಿಲ್ಲ, ನಾವು ಬೆಂಗಳೂರು ಬರೋದೇ ಸ್ಯಾನೆ ಅಪರೂಪ ಆಗೋಗೋದೆ ಗೊತ್ತಾ. ಸರಿ ಬಾ, ನಮ್ಮ ಮನೆಗೆ ಹೋಗೋಣ. ಇವತ್ತು ಅಲ್ಲೇ ಇದ್ದು ಬರುವಂತೆ ಸುಬ್ಬಕ್ಕಂಗೆ ನಾನು ಹೇಳ್ತೀನಿ, ಇಲ್ಲಾಂದ್ರೆ ಪಿಂಕಿ ಅದಕ್ಕೆ ಹೇಳಿ ಕಳ್ಸೋಣ. ಅಯ್ಯೋ ನೋಡ್ದಾ, ರೋಡಲ್ಲೇ ತೀರ್ಮಾನ ತೊಗೊಬಿಡ್ತೀಯ ಅವಾಗಿಂದನೇ ಹಿಂಗೆ. ಇಲ್ಲ ನಾನು ಅವ್ವ ಮಕ್ಕಳನ್ನೆಲ್ಲ ಇಸ್ಕೊಂಡಿರೋಕ್ಕಾಗಿಲ್ಲ, ಮನೆಗೆ ಹೋಗ್ತೀನಿ. ಅದು ಅಲ್ಲದೆ ಕೆಲವು ನೆಂಟರು ಮಧ್ಯಾಹ್ನ ಬಂದಿಲ್ಲ ಇರೋರೆಲ್ಲ ಈಗ ಬತ್ತೀನಿ ನಿಂದವ್ರೆ, ಹಂಗಾಗಿ ಇನ್ನೊಂದು ಕಿತ ಬತ್ತೀನಿ ಬಿಡು. ನನಗೆ ನಿಮ್ಮನೇಲಿ ಹಬ್ಬ ಎಲ್ಲ ಚೆಂದಾಗಾಯ್ತಾ? ಹ್ಞೂ ಚೆಂದಾಗಾಯ್ತು. ಮರಿ ಏನು ಹೊಡ್ಸಿರ್ಲಿಲ್ಲ, ಪ್ರಶಾಂತಣ್ಣ ಜಾಸ್ತಿ ಜನ ಬರೋಕ್ಕಿಲ್ಲ ಅಂತೇಳಿ ಮಟನ್ ತಕ್ಕ ಬಂದಿದ್ದ ಒಂದು 5 kg, ಅದನ್ನೇ ಮಾಡ್ದು. ನಾನು ಅವ್ವ ಪ್ರಶಾಂತಣ್ಣ ಸೇರ್ಕೊಂಡೇ ಮಾಡ್ಬಿಟ್ಟು. ನಿಮ್ಮನೆಗೆ ಅವ್ವ ಏನೋ ಅಂತಿದ್ಲು, ಈ ಸರ್ ಸ್ಯಾನೆ ಜನನ ಕರೆದವ್ರೆ, ಜೋರಾಗಿ ಬಟ್ರು ಗಿಟ್ರು ಕರ್ಸಿರ್ತಾರೆ ಸುಬ್ಬಕ್ಕರ ಮನೆ ಅಂತ ಕರೆದಿತ್ತಂತೆ ಸುಬ್ಬಕ್ಕ. ಅವಂಗೆ ಪುರ್ಸತ್ತಾಗಲಿಲ್ಲ. ಹ್ಞೂ ಶಶಿ, ಅವ್ವ ಜಾಂಕೊಂಡ ಬರ್ತಾನೆ ಅಂತೇಳಿ ಏನೇನೋ ಮಾಡಿಸ್ತು. ಆದರೆ ಏನು ಮತ್ತೆ ಕೊನೆ ಸಮಯದಾಗಿ ಜಾಂಕೊಂಡ ಬರೋಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದಂತೆ. ನಾನು ಬಂದು ನೆನ್ನೆನೇ ಬಂದ್ನಲ್ಲ, ಅವಂಗೆ ದಿನ ಖುಷಿ ಆಯಿತು. ಅದು ಅಲ್ಲದೆ ತಮ್ಮಣ್ಣಿ ಅಣ್ಣ ಒಂದೇ ಊರಾಗಿದ್ದರು, ನಿಂಗೆ ಗೊತ್ತಲ್ಲ ಎಷ್ಟು ವರ್ಷದಿಂದ ನಮ್ಮ ಮನೆಗೆ ಬಂದಿರಲಿಲ್ಲ. ಇವಾಗ ಅವನು ಬಂದ, ಅವಂಗೆ ಆ ಖುಷಿ ಕರೆದ ಎಲ್ಲರೂ ಕರೆದು ಮೊಮ್ಮಕ್ಕಳನ್ನೆಲ್ಲ ಒಟ್ಟಿಗೆ ಸೇರಿಸ್ಬೇಕು ಅಂತೇಳಿ 2 ಮರಿ ಹೊಡ್ಸಿತ್ತು, ಭಟ್ರನ್ನೇ ಕರೆಸಿತ್ತು. ಮನೆ ಮುಂದೆಯಲ್ಲಿ ಈ ಜಾಗ ಇತ್ತಲ್ಲ, ಅಲ್ಲೆಲ್ಲ ಅಡುಗೆ ಮಾಡಿಸಿ ಪೆಂಡೋಲೆಲ್ಲ ಹಾಕ್ಸಿ ಊಟಕ್ಕೆ ಕೊಡಿಸ್ತು. ಮಧ್ಯಾಹ್ನದಿಂದ 4 ಗಂಟೆ ತನಕ ಜನ ಬಂದ್ರೂ ಏನು ಮಾಡೋಕ್ಕಾಯ್ತದೆ, ಒಬ್ಬೊಬ್ರು ಮನೇಲಿ ಒಂದೊಂದು ಸರಿ ಒಂದೊಂದು ಥರ ಆಯ್ತದೆ. ಒಟ್ಟಿನಲ್ಲಿ ಊರ ಹಬ್ಬಕ್ಕೆ ಸೇರ್ತೀವಲ್ಲ ನಾವುಗಳು, ಅದೇ ಖುಷಿ. ಹ್ಞೂ ಒಂದೇ ಊರಿನಾಗ ಹುಟ್ಟಿ ಬೆಳೆದು ಈಗ ಆಚೆ ಊರುಗಳಿಗೆ ಮದುವೆ ಆಗಿ ಹೋಗಿರ್ತೀವಿ. ಹಿಂಗೆ ಹಬ್ಬ ಹರಿದಿನ ಅಂದಾಗಲೇ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಖುಷಿಯಾಗಿ ಮಾತುಕತೆ ಆಡೋದು. ಆದರೆ ಏನು ಮಾಡೋಣ, ನೀನು ನೋಡಿದ್ಮೇಕೆ ನಿನ್ನ ಕೂಟ ಇನ್ನೂ ಮಾತಾಡಬೇಕು ಅನಿಸ್ತದೆ. ಆದರೆ ನನ್ನ ಮಗಳಿಗೆ ಎಕ್ಸಾಮೇ ಮುಗ್ದಿಲ್ಲ, ಇನ್ನೊಂದು ಎಕ್ಸಾಮ್ ಅದೇ. ಹಂಗಾಗಿ ನಾಳಿಕೆ ನಾನು ಹೊಂಟುಬಿಡ್ಬೇಕು.
ಈಗಲೂ ಬರೋಕ್ಕೆ ಟೈಮ್ ಇಲ್ಲ, ಓದ್ಕಳೆ ಅಂದರೆ ಇಲ್ಲಿ ಕರ್ಕೊಂಡೋಗು ಅಂತ ಹಠ ಹಿಡಿದ್ಲು. ಅಪ್ಪಾಜಿ ಕರ್ಕೊಂಡೋಗು ಅಂತ ಕಳಿಸ್ತು. ಅಯ್ಯೋ ಇನ್ನೂ ಎಕ್ಸಾಮ್ ಮುಗ್ದಿಲ್ವಾ? ಛೇ, ಮಕ್ಳಿಗೆ ಹಬ್ಗಳಲ್ಲಿ ಎಕ್ಸಾಮ್ ಇದ್ದರೆ ಪಾಪ ಅವಕ್ಕೆ ಇತ್ತಾಗ ಅನ್ನಂಗೆ ಮನಸ್ಸಾಗ್ಬಿಡ್ತದೆ. ನಮಗೂ ನೆಮ್ಮದಿ ಇರೋಕ್ಕಿಲ್ಲ. ಓಲಿ ಬಿಡು, ಮಕ್ಳು ಎಕ್ಸಾಮ್ ಮುಖ್ಯ. ನಾಳೆನೇ ಹೊಂಟ್ಬಿಡ್ತೀವಿ ಹಂಗಾರೆ. ನಾವರು ಅಪರೂಪಕ್ಕೆ ಸಿಗ್ಬೋದು ಅಂದರೆ ನೀನೇನು ಬಂದರೂ ಬರ್ತಾ ಇರ್ತೀನೋ, ನಾನಂತೂ ಬರೋದು ತೀರಾ ಕಮ್ಮಿ. ಅಯ್ಯೋ ನೀವಿಬ್ರು ಮಾತಾಡ್ಕೊಂಡೇ ಕೂತ್ಕೊಂಡ್ರೆ ಇಲ್ಲೇ ಜಾತ್ರೆ ನೋಡೋದು ಯಾವಾಗ, ಮನ್ಗೋಗೋದು ಯಾವಾಗ? ಅತ್ತೆ ಬೈತಾರೆ ಭುವಿ. ಓಹೋ ಎಷ್ಟು ಭಯ ಆಯ್ತು ನೋಡು ನಮ್ಮ ಪಿಂಕಿ ಅತ್ತಿಗೆಗೆ. ನಮ್ಮ ಮನೆಯಲ್ಲಿ ನಮ್ಮ ಪೂರ್ಣಿಮತ್ಗೆ ಇನ್ನೂ ಬಂದೇ ಇಲ್ಲ. ಅವ್ರ ಅಪ್ಪನ ಮನೆಗೆ ಹಬ್ಬಕ್ಕೆ ಹೋಗೋರೆ. ಹಾಂ, ಪೂರ್ಣಿನೂ ಪಾಪ ಒಂದೇ ಊರಲ್ವಾ, ಹೋಗ್ಲಿ ಬಿಡು. ನೀನು ಬಂದಿದೆಯಲ್ಲ, ಪದ್ಮ ಆಂಟಿಗೆ ಹೆಂಗೋ ಹೆಲ್ಪ್ ಆಯ್ತದೆ. ಸರಿ ಬಾ, ಒಟ್ಟಿಗೆ ಜಾತ್ರೆ ನೋಡ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಸಮಯ ಕಳಿಯೋಣ. ಅಮ್ಮ ಇವ್ರು ಯಾರಾ? ಪುಟ್ಟಿ, ನಾನು ನಿಮ್ಮಮ್ಮನ ಫ್ರೆಂಡು. ನಿನ್ನಂಗಿದ್ದಾಗಿಂದಲೂ ನಾವಿಬ್ಬರು ಒಟ್ಟಿಗೆ ಬೆಳೆದವರು. ಆಂಟಿ, ನಿಮ್ಮ ಮಕ್ಕಳಲ್ಲಿ? ನನ್ನ ಮಗಳ ಮನೆಗವಳೆ. ಅವಳು ನಿಂಗಿಂತ ಹೊಸಿ ದೊಡ್ಡವಳೆಯ. ಬಂದಿಲ್ಲ, ಮನೇಲೇ ಬಿಟ್ಟು ಬಂದೆ. ಹೆಂಗೋ ಭುವಿ, ನಿನ್ನ ಜೀವನದಾಗೂ ಏನೇನೋ ಆಗೋಯ್ತು ಅಂತ ಕೇಳ್ಪಟ್ಟು ಬೇಜಾರಾಗಿತ್ತು. ಎಲ್ಲ ಸರಿ ಹೋತು ಬಿಡು, ಎಲ್ಲ ದೇವ್ರ ದಯೆ. ಈಗಂತೂ ಖುಷಿಯಾಗಿವ್ನಿ. ಅದೇ ದೇವ್ರಿಗೆ ನಾನು ನೆನೆಸ್ಕೊಂಡು ಹೆಚ್ಚಾಗಿ ಒಂದು ಇಕ್ಬೇಕು. ತಾಯ್ದೀರಾ, ನಡೀರವ ಬಿರ್ಬೇನ್ ಜಾತ್ರೆ ನೋಡ್ಕೊಂಡು ಹೋಗೋಣ. ಟೇಮ್ ಆಯಿತು.